ನಮಸ್ತೆ ವೀಕ್ಷಕರೇ, ನೋಡಿ ಇದು ಗೋರಂಟಿ ಸೊಪ್ಪಿದು ನೋಡಿದ್ರಲ್ಲ, ಇದು ಗೋರಂಟಿ ಸೊಪ್ಪು. ಈ ಗೋರಂಟಿ ಸೊಪ್ಪು ರುಬ್ಬಿ ತಲೆಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ತಂಪಾಗಿ ಬೆಳೆಯುತ್ತೆ. ಇದು ತುಂಬ ತಂಪಿರುತ್ತೆ. ಕೆಲವರಿಗೆ ಇದು ಅಡ್ಜಸ್ಟ್ ಆಗಲ್ಲ, ಯಾಕೆ ಅಂತಂದರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಬರೋದು ಮತ್ತು ಕಣ್ಣುಗಳು ಉರಿ ಎತ್ಕೊಳ್ಳೋದು ಎಲ್ಲ ತುಂಬ ಆಗುತ್ತೆ. ಇದು ಆದ್ರೂ ಇದು ತುಂಬ ತಂಪಾಗಿರೋದ್ರಿಂದ ತಲೆಗೆ ಹಾಕ್ಕೊಳ್ಳೋದ್ರಿಂದ ಇದು ಒಳ್ಳೆಯದು ಅಂತಲೇ ಹೇಳ್ತಾರೆ. ಇದು ಗೋರಂಟಿ ಸೊಪ್ಪು ಸಿಕ್ತು, ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ತೊಗೊಂಡ್ಮೇಲೆ ತೋರಿಸ್ತಿದ್ದೀನಿ. ಮತ್ತು ಇದು ನೋಡಿ ಪುಡಿ ಮಾಡಿದೆ, ಇದನ್ನು ರುಬ್ಕೊಂಡಿದೆ, ಇದನ್ನು ತಲೆಗೆ ಹಚ್ಕೋಬೇಕು. ಇದರಿಂದ ಸ್ವಲ್ಪ ಎಫೆಕ್ಟ್ ಆಗೋದಂತೂ ಖಂಡಿತ ನನಗೆ ಆಗುತ್ತೆ ಅದು. ಯಾಕೆಂದರೆ ತಲೆಗೆ ಹಚ್ಕೊಂಡಾಗ ಒಂಥರ ಕಣ್ಣುಗಳು ಉರಿಯೋದು, ಮೂಗಲ್ಲಿ ಸೋರೋದು ಎಲ್ಲ ಆಗುತ್ತೆ. ಯಾಕೆಂದರೆ ತಂಪು, ಅದು ಉಷ್ಣವಾಯು ಹೋಗಿ ತಂಪು ತಂಪಾಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಆಗುತ್ತೆ ಅಂತ ಹೇಳ್ತಾರೆ. ನಾನು ಇದನ್ನು ಈಗ ತಲೆಗೆಲ್ಲ ಅಪ್ಲೈ ಮಾಡ್ಕೋತೀನಿ. ನೋಡಿ ಹೀಗಾಗಿದೆ. ಇದಕ್ಕೆ ನೀವು ಏನೂ ಹಾಕ್ಕೊಳ್ಳೋಷ್ಟಿಲ್ಲ ರುಬ್ಬೋದಕ್ಕೆ, ಹಾಗೆ ರುಬ್ಬಿಬಿಟ್ಟು ತಲೆಗೆ ಹಾಕ್ಕೋಬೋದು. ಈಗ ನಾನು ತಲೆಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಇದೆಲ್ಲ ಏನಂದರೆ ಬುಡಕ್ಕೂ ಹಚ್ಕೋಬೇಕು. ಹೀಗೆ ಬುಡಕ್ಕೆ ಹಚ್ಕೊಬೇಕಾಗತ್ತೆ. ಈ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಇನ್ನೂ ಕೆಂಪು ಜಾಸ್ತಿ ಬರುತ್ತೆ ಇದು ಪುಡಿಗಿಂತನೂ. ಈ ಥರ ಎಲ್ಲ ಬುಡಕ್ಕೂ ಹಚ್ಕೊಬೇಕು. ಹಚ್ಕೊಂಡ್ಬಿಟ್ಟು ತಲೆಗೆ ಕ್ಯಾಪ್ ಹಾಕ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಪ್ಲಾಸ್ಟಿಕ್ಕಿನ ಕವರ್ ಸಿಗುತ್ತಲ್ಲ, ಅದನ್ನು ಹಾಕ್ಕೊಂಡು ಒಂದು 1/4 ಗಂಟೆ ನೀವು ನೆನಿಬೇಕಾಗುತ್ತೆ. ಇದು ಕೈ ಎಲ್ಲ ಎಷ್ಟು ರೆಡ್ ಆಗಿದೆ ತಲೆಗೆ ಹಚ್ಕೊಂಡಾಗ, ಎಲ್ಲ ಪೂರ್ತಿ ಖಾಲಿಯಾಗಿದೆ. ಇದೆಲ್ಲ ಆದಮೇಲೆ ಪ್ಲಾಸ್ಟಿಕ್ಕಿನ ಕವರ್ ಅಥವಾ ತಲೆಗೆ ಬೇರೆದು ಇನ್ನೇನಾದರೂ ಸಿಕ್ಕಿದ್ರೆ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಅದು ಆರ್ದಿರ ಇದ್ದರೆ ಕೂದಲು ಚೆನ್ನಾಗಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಮತ್ತು 10 ನಿಮಿಷದ ಮೇಲೆ ಜಾಸ್ತಿ ಇಟ್ಕೊಳಕ್ಕೆ ಹೋಗಬೇಡಿ, ಇಲ್ಲಾಂದರೆ 15 ನಿಮಿಷ ಅಷ್ಟೇನೇ. ಇದು ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಹುಷಾರಿಲ್ದಿರ ಆಗಬಹುದು, ಗ್ಯಾಸ್ಟ್ರಿಕ್ ಟ್ರಬಲ್ ಎತ್ತಾಕ್ಬೋದು. ಕೆಲವ್ರಿಗೆ ಆಗೋದಿಲ್ಲ, ಕೆಲವರು ಬಿಟ್ಟೇ ಬಿಟ್ಟುತ್ತಾರೆ. ಯಾಕೆಂದರೆ ಇದು ತುಂಬ ಕಷ್ಟ, ಆರೋಗ್ಯಕ್ಕೆ ಕಷ್ಟ. ಮತ್ತು ಇದನ್ನು ಹಚ್ಕೊಂಡು ಈ ಥರ ಎಲ್ಲ ಸಫರ್ ಆಗಬೇಕು ಅಂತಂದ್ಬಿಟ್ಟು ಬಿಟ್ಟೇ ಬಿಡ್ತಾರೆ. ಅದನ್ನು ನೋಡಿಕೊಂಡು ನೀವು ಗೋರಂಟಿ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಗಾದರೆ ನೀವು ಒಂದು 1/4 ಗಂಟೆ ನೆಂದ್ಬಿಟ್ಟು ತಲೆ ತೊಳ್ಕೊಳ್ರಿ. ಇಲ್ಲ ಅಂತಂದರೆ ಅದು ನಿಮ್ಗೆ ಬಳಸಬಾರ್ದು ಅಂತಿದ್ರೆ ಬಳಸಲೇಬೇಡಿ. ಈಗೆಲ್ಲ ತಲೆಗೆಲ್ಲ ಹಚ್ಕೊಂಡಿದ್ದಾಗಿದೆ. ಈ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡ್ಬೇಕು. ತಲೆದು ಪೂರ್ತಿ ಕೂದಲೆಲ್ಲ ಕವರ್ ಒಳಗಡೆ ಹೊಟ್ಟೋಗ್ಬಿಡ್ಬೇಕು. ಪೂರ್ತಿ ಮಾಡಿಕೊಂಡು ಒಂದು 15 ನಿಮಿಷ ಹಾಗೆ ಇಟ್ಟು ತಲೆನ ತೊಳ್ಕೊಬೇಕಾಗುತ್ತೆ. ತರಕಾರಿ ತಂದಿರ್ತೀರಲ್ಲ, ಆ ಕವರ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ ನೋಡಿ. ಪೂರ್ತಿ ಕವರ್ ಮಾಡಬೇಕಾಗುತ್ತೆ. ಫ್ರೆಶ್ ಸೊಪ್ಪು ನೋಡಿ ಹೇಗಿದೆ ಕೈಗಳು.